ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಭಾರತಕ್ಕೆ ವಿಶ್ವಸಂಸ್ಥೆಯಿಂದ ಬಹುದೊಡ್ಡ ಸುದ್ದಿಯೊಂದು ಬಂದಿದೆ. ಅದು ಚೀನಾ, ಅಮೆರಿಕ, ಇಂಗ್ಲೆಂಡನ್ನು ಕಂಗಾಲು ಮಾಡ್ತಾ ಇದೆ. ಯಾಕೆ ಟ್ರಂಪ್ ಈ ರೀತಿ ಕಣ್ಣು ಕೆಂಪು ಮಾಡ್ಕೊಳ್ತಿದ್ದಾರೆ ಅಂದರೆ ಇದೇ ಕಾರಣಕ್ಕೆ ನೋಡಿ. ಭಾರತದ ಬಲ ಈಗ ವಿಶ್ವಕ್ಕೆ ಗೊತ್ತಾಗ್ತಿರುವ ಸಮಯ. ಆಪರೇಷನ್ ಸಿಂಧೂರ್ ಭರ್ಜರಿ ಗೆಲುವಿನ ಹೊತ್ತಲ್ಲೇ ಬಿಗ್ ನ್ಯೂಸ್ ಒಂದು ಔಟಾಗಿದೆ. ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗ ನೋಡಿ ವಿಶ್ವಸಂಸ್ಥೆ ಇಡ್ತಿರುವಂತಹ ಮಧ್ಯವಾರ್ಷಿಕ ವರದಿ ಇದು. ಏನು ಹೇಳ್ತಾ ಇದೆ ಇದರಲ್ಲಿ? ಹಾಗಾದರೆ ಜಾಗತಿಕವಾಗಿ ಎಲ್ಲ ರಾಷ್ಟ್ರಗಳ ಬಲವನ್ನು ಅಳೆದು ತೂಗಿರುವ ಈ ಮಧ್ಯವಾರ್ಷಿಕ ವರದಿ ಇಡ್ತಿರುವಂಥ ರಿಪೋರ್ಟ್ ಏನಪ್ಪ ಅಂತ ಕೇಳಿದ್ರೆ, ಭಾರತ ಚೀನಾಗಿಂತ, ಅಮೆರಿಕಾಗಿಂತ, ಯುರೋಪಿಯನ್ ಯೂನಿಯನ್ EU-ಗಿಂತ ಬಹಳ ಬಲಿಷ್ಠವಾಗಿ ಮುನ್ನುಗ್ಗಲಿದೆ ಅನ್ನೋದನ್ನು ಇಡ್ತಾ ಇದೆ. ಅಂದರೆ ಗ್ರೋತ್ ರೇಟ್ ಅಂತ ನೋಡಿದಾಗ ಭಾರತ ಅಮೆರಿಕ ಚೀನಾವನ್ನು ಕೂಡ ಹಿಂದಿಕ್ತಾ ಇದೆ. ಈಗ ವಿಶ್ವಸಂಸ್ಥೆ ಇಟ್ಟಿರುವಂತಹ ಮಿಡ್ ಇಯರ್ ಅಪ್ಡೇಟ್ ವರ್ಲ್ಡ್ ಎಕನಾಮಿಕ್ ಸಿಚುವೇಶನ್ ಆ್ಯಂಡ್ ಪ್ರಾಸ್ಪೆಕ್ಟ್ಸ್ WESP ಮಿಡ್ ಇಯರ್ ರಿಪೋರ್ಟ್ ಪ್ರಕಾರ ಭಾರತದ ವೇಗ ಅತ್ಯಂತ ಸುರಕ್ಷಿತವಾಗಿ ಮತ್ತು ಬಲಿಷ್ಠವಾಗಿದೆ ಅನ್ನೋದನ್ನು ಇದು ಹೇಳ್ತಾ ಇದೆ. ಅಂದರೆ ಜನರು ಖರ್ಚು ಮಾಡ್ತಾ ಇರುವಂಥ ಪ್ರಮಾಣ, ಹಾಗೆ ಭಾರತ ಸರ್ಕಾರದ ಇನ್ವೆಸ್ಟ್ಮೆಂಟ್ ಕಾರಣದಿಂದಾಗಿ ಭಾರತ ಅಮೆರಿಕ ಚೀನಾವನ್ನು ಗ್ರೋತ್ ರೇಟಲ್ಲಿ ಹೇಗೆ ಹಿಂದಿಕ್ಕಿದೆ ಅನ್ನೋದನ್ನು ಖಚಿತಪಡಿಸ್ತಾ ಇದೆ ವಿಶ್ವಸಂಸ್ಥೆಯ ಈ ಮಿಡ್ ಇಯರ್ ರಿಪೋರ್ಟ್. ಏನೇನು ಡೀಟೇಲ್ಸ್ ಕೊಡ್ತಾ ಇದೆ ನೋಡೋಣ. 6.3% ಗ್ರೋತ್ ರೇಟನ್ನು ಈ ಫಿನಾನ್ಷಿಯಲ್ ಇಯರಲ್ಲಿ, ಈ ಆರ್ಥಿಕ ವರ್ಷದಲ್ಲಿ ಭಾರತ ಹೊಂದಲಿದೆ. ಮತ್ತು ಫಾಸ್ಟೆಸ್ಟ್, ಎಲ್ಲ ಬಲಿಷ್ಠ ಆರ್ಥಿಕ ಶಕ್ತಿಯನ್ನು ಹೊಂದಿರುವಂಥ ದೇಶಗಳಲ್ಲಿಯೇ ಅತಿ ವೇಗವಾಗಿ ನಂಬರ್ 1 ಆಗಿ ಹೊರಹೊಮ್ಮಲಿದೆ ಭಾರತ. ಹಾಗೆ ಪ್ರಮುಖವಾಗಿ ಸರ್ವಿಸ್ ಎಕ್ಸ್ಪೋರ್ಟ್ಗಳು ಮತ್ತು ಗೌರ್ಮೆಂಟ್ ಇನ್ವೆಸ್ಟ್ಮೆಂಟು, ಇನ್ಫ್ರಾಸ್ಟ್ರಕ್ಚರ್ ಭಾರತದಲ್ಲಿ ಡೆವಲಪ್ ಆಗಿರೋ ರೀತಿಯೇ ಈ ಒಂದು ಬೆಳವಣಿಗೆಗೆ ನೇರವಾದ ಕೊಡುಗೆ ಕೊಟ್ಟಿರೋದು ಎಕ್ಸ್ಪೋರ್ಟ್. ನೋಡಿ, ಸರ್ವಿಸ್ ಎಕ್ಸ್ಪೋರ್ಟ್, ನಾವೀಗ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಸರ್ವಿಸ್ ಸೆಕ್ಟರಲ್ಲಿ ಯಾವ ರೀತಿ ವೇಗದಲ್ಲಿ ಮುನ್ನುಗ್ತಿದ್ದೀವಿ, ಮೇಕ್ ಇನ್ ಇಂಡಿಯಾ, ಆತ್ಮನಿರ್ಭರತೆ ಯಶಸ್ವಿ ಆಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ನಿನ್ನೆ ಅಷ್ಟೇ ಒಂದು ರಿಪೋರ್ಟ್ ಇಟ್ಟಿದ್ವಿ ನಿಮ್ಮ ಮುಂದೆ. ಭಾರತ ಫಾರ್ ಎಕ್ಸಾಂಪಲ್ ಈಗ ಆಪರೇಷನ್ ಸಿಂಧೂರು ಯುದ್ಧದ ಸಮಯದಲ್ಲಿಯೇ ಜಗತ್ತಿಗೆ ಅರ್ಥ ಮಾಡಿಸ್ತು, ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ಸು, ನಮ್ಮ ಶಸ್ತ್ರಾಸ್ತ್ರಗಳು ಹೇಗೆ ಜಗತ್ತನ್ನೇ ಶೇಕ್ ಮಾಡೋ ರೀತಿ ಆಪರೇಷನನ್ನು ಕೈಗೊಳ್ತು. ನಮ್ಮ ಆಕಾಶ ಸಿಸ್ಟಮ್ ಇರಬಹುದು, ನಮ್ಮ ಸ್ಕೈ ಸ್ಟ್ರೈಕರ್ಸ್ ಇರಬಹುದು, ನಾಗಾಸ್ತ್ರ, ಏನು ಸೂಸೈಡಲ್ ಡ್ರೋನ್ಸ್ ಇರಬಹುದು, ಇದೆಲ್ಲ ನಾವು ತಯಾರು ಮಾಡಿದ್ದು. ಈಗ ನಾವು ತಯಾರು ಮಾಡಿದಂಥ ಶಸ್ತ್ರಾಸ್ತ್ರಗಳಿಗೆ 17-18 ರಾಷ್ಟ್ರಗಳಿಂದ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಬರ್ತಿದೆ. ಸೊ ಬ್ರಹ್ಮೋಸ್ ಇರ್ಬೋದು, ರಷ್ಯಾ ಮತ್ತು ಭಾರತದ ಒಟ್ಟೊಟ್ಟಿಗೆ ಈ ಸಹಯೋಗದಲ್ಲಿ ತಯಾರು ಮಾಡಿರುವಂಥ ಬ್ರಹ್ಮೋಸ್ ಇರ್ಬೋದು, ಇದೆಲ್ಲದಕ್ಕೂ ಡಿಮ್ಯಾಂಡ್ ಬಂದಿದೆ. ರಕ್ಷಣಾ ವಲಯದ ಎಕ್ಸ್ಪೋರ್ಟಲ್ಲಿ ನಾವು 34 ಪಟ್ಟು, ಕಳೆದ 10 ವರ್ಷಗಳಲ್ಲಿ 34 ಪಟ್ಟು ಅಭಿವೃದ್ಧಿ ಹೊಂದಿದ್ದೀವಿ ಅನ್ನೋದೇ ಒಂದು ಬೆಸ್ಟ್ ಎಕ್ಸಾಂಪಲ್, ರಕ್ಷಣಾ ವಲಯದ ಎಕ್ಸಾಂಪಲ್. ಎಲ್ಲ ವಲಯಗಳಲ್ಲೂ ಕೂಡ ನಾವು ಇದೇ ರೀತಿಯಲ್ಲಿ ಮುನ್ನುಗ್ತಾ ಇದ್ದೀವಿ. ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸ್ ಸೆಕ್ಟರಲ್ಲಿ ನಮ್ಮ ವೇಗ ಈ ಗ್ರೋತ್ ರೇಟ್ಗೆ ಕಾರಣವಾಗಿದೆ ಅನ್ನೋದನ್ನು ವಿಶ್ವಸಂಸ್ಥೆಯ ಈ ಮಿಡ್ ಇಯರ್ ರಿಪೋರ್ಟ್ ಹೇಳ್ತಾ ಇದೆ. ಈಗ ಜಾಗತಿಕವಾಗಿ ಆರ್ಥಿಕತೆ ಬಹಳ ಮಂದಗತಿಯಲ್ಲಿ ಸಾಗ್ತಿದೆ. ಸ್ಲೋ ಡೌನ್ ಆಗಿರೋ ಹೊತ್ತಲ್ಲಿ ಬಲಿಷ್ಠ ರಾಷ್ಟ್ರಗಳು ಅಂದಿಸ್ಕೊಂಡವರೇ ಈಗ ಕಷ್ಟದಲ್ಲಿ ಸಿಕ್ಕಾಕೊಂಡಿರೋ ಹೊತ್ತಲ್ಲಿ ಭಾರತದ ಈ ವೇಗ ಯಾವುದಕ್ಕೂ ಜಗ್ಗದೆ ಮುನ್ನುಗ್ತಿರೋದಿದೆಯಲ್ಲ. ಈಗ ಇಲ್ಲಿ ಯುದ್ಧ ಆಯಿತು, ಬಟ್ ಭಾರತಕ್ಕೆ ಅತ್ಯುತ್ತಮವಾದಂಥ ಒಂದು ಎಡ್ಜ್ ಸಿಕ್ತು, ಇಲ್ಲಿ ಗೆಲುವಾಯಿತು. ಸೊ ನಮ್ಮ ಶೇರ್ ಮಾರ್ಕೆಟ್ ಏನಾಯಿತು ನೋಡ್ತಾ ಇದ್ದೀವಿ. ಷೇರು ಮಾರುಕಟ್ಟೆಯಲ್ಲಿ ಒಳ್ಳೆಯ ಚೇತರಿಕೆ ಕಂಡು ಬಂದಿದೆ. ಜಾಗತಿಕವಾಗಿ ಎರಡೆರಡು ದೊಡ್ಡ ದೊಡ್ಡ ಯುದ್ಧಗಳ ಪರಿಣಾಮ ಕೂಡ ಭಾರತ ಅದನ್ನೂ ಕೂಡ ಆ ಸವಾಲನ್ನು ಗೆದ್ದು ಅದರಲ್ಲೂ ಲಾಭನೇ ಮಾಡಿಕೊಂಡಿದೆ. ಫಾರ್ ಎಕ್ಸಾಂಪಲ್, ರಷ್ಯಾದಿಂದ ಕ್ರೂಡ್ ಆಯಿಲ್ ತೊಗೊಂಡು ಇಲ್ಲಿ ಉತ್ಪನ್ನಗಳನ್ನು ಮಾಡಿ ನಾವು ಪಾಶ್ಚಿಮಾತ್ಯ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಿದ್ವಿ. ಅಲ್ಲೂ ನಮಗೆ ಎಕ್ಸ್ಪೋರ್ಟಲ್ಲಿ ಆಯಿಲು ನಾವೇನು ಪ್ರೊಡ್ಯೂಸ್ ಮಾಡೋದಲ್ಲ, ಆದರೆ ತರಿಸ್ಕೊಂಡು, ಕಚ್ಚಾ ತೈಲ ತರಿಸ್ಕೊಂಡು ಅದರಲ್ಲಿ ಉತ್ಪನ್ನಗಳನ್ನು ಮಾಡಿ ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ನಂಬರ್ 1 ಆಗಿದ್ದೀವಿ ನಾವು. ಆ ರೀತಿಯ ನಮ್ಮ ಕಾಲಕ್ಕೆ ತಗೊಂಡ ಅತ್ಯುತ್ತಮ ನಿರ್ಧಾರಗಳು ಈಗ ನಮ್ಮ ಎಕ್ಸ್ಪೋರ್ಟನ್ನು ಜಾಸ್ತಿ ಮಾಡಿ, ರಫ್ತು ಮಾಡುವ ಪ್ರಮಾಣವನ್ನು ಜಾಸ್ತಿ ಮಾಡಿ, ಆರ್ಥಿಕವಾಗಿ ಮತ್ತಷ್ಟು ಬಲಿಷ್ಠ ರಾಷ್ಟ್ರವನ್ನಾಗಿ ಮಾಡಿದೆ. ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ, ಈಗ ದೊಡ್ಡ ಪ್ರಮಾಣದಲ್ಲಿ ರಫ್ತು ಮಾಡ್ತೀವಿ. ಈಗ ನೋಡಿ, ಈಗ ನಂಬರ್ಸ್ ನೋಡೋದಾದರೆ ಚೀನಾ ಎಲ್ಲಿದೆ, ಭಾರತ ಎಲ್ಲಿದೆ ಅನ್ನೋದನ್ನು ನಾವು ನೋಡ್ತಾ ಹೋದರೆ,
6.3% ಈ ಒಂದು ಫಿನಾನ್ಷಿಯಲ್ ಇಯರ್ಗೆ ಕೊಡ್ತಾ ಇದ್ದರೆ, ಚೀನಾದ ಗ್ರೋತ್ ರೇಟ್ ನೋಡಿ ಎಷ್ಟಿರುತ್ತೆ, ಚೀನಾ 4.6%, 4.6% ವೇಗದಲ್ಲಿ ಈ ವರ್ಷ ಬೆಳವಣಿಗೆ ಆಗುತ್ತೆ. ಅಮೇರಿಕ ಜಸ್ಟ್ 1.6%. ಸೊ ಅಮೇರಿಕ ಚೀನಾಗೆ ಹೋಲಿಕೆ ಮಾಡಿದ್ರೆ ಭಾರತ ಎಷ್ಟು ಮುಂದಿದೆ ಗ್ರೋತ್ ರೇಟಲ್ಲಿ. ಸರಿ, ಆ ಎರಡು ರಾಷ್ಟ್ರಗಳು ನಮಗಿಂತ ತುಂಬ ಆರ್ಥಿಕವಾಗಿ ಬೆಳೆದು ನಿಂತಿರೋ ದೇಶಗಳು ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಆದರೆ ಭಾರತದ ಗ್ರೋತ್ ರೇಟು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ, ಮುಂದಕ್ಕೆ ಸಾಗ್ತಾ ಇದೆ. ಇವರದ್ದು ನಿಂತಲ್ಲೇ ನಿಲ್ತಾ ಇದೆ. ಅದು ಅಡ್ವಾಂಟೇಜ್ ಅಲ್ವಾ. ಈಗ ಎಷ್ಟೇ ಶ್ರೀಮಂತ ಆಗಿರೋ ವ್ಯಕ್ತಿ ಆತನ ಶ್ರೀಮಂತಿಕೆಯನ್ನು ಮತ್ತೆ ಎಕ್ಸ್ಪಾಂಡ್ ಮಾಡ್ಕೊಳ್ಳೋದಕ್ಕೆ ಆಗದೇ ಇದ್ದರೆ, ಬೆಳೆಯೋದಕ್ಕಾಗದೇ ಇದ್ದರೆ ಆತ ಇದ್ದಲ್ಲೇ ಇರ್ತಾನೆ. ಆತನಿಗಿಂತ ಹಿಂದಿದ್ದವನು ಮುಂದೆ ಬರ್ತಾನೆ, ಅಥವಾ ಅವನಿಗೆ ಸಮಾನಕ್ಕೆ ಬಂದು ನಿಲ್ಲುವಂಥ ಅವಕಾಶ ಸೃಷ್ಟಿಯಾಗಿಬಿಡುತ್ತೆ. ಅದು ಈಗ ಅಮೆರಿಕದ ನಿದ್ದೆಗೆಡಿಸಿರೋದು, ಚೀನಾದ ಕಣ್ಣು ಕೆಂಪು ಮಾಡಿರೋದು. ಈಗ ಗ್ರೋತ್ ರೇಟ್ ವಿಚಾರದಲ್ಲಿ ಬಂದರೆ ಜಪಾನ್ ನೋಡಿ ಎಷ್ಟು ಹಿಂದೆ ಇದೆ, 0.7%. ಇನ್ನು ಯುರೋಪಿಯನ್ ಯೂನಿಯನ್ ಜಸ್ಟ್ 1% ಗ್ರೋತ್ ರೇಟನ್ನು ತೋರಿಸ್ತಾ ಇದೆ. ಹಾಗಾಗಿ ಜರ್ಮನಿ ಅಂತೂ, ಜರ್ಮನಿ ನೆಗೆಟಿವ್ ಟ್ರೆಂಡ್ ಇದೆ ನೋಡಿ, -0.1% ಜರ್ಮನಿಯ ಗ್ರೋತ್ ರೇಟ್. ಸೊ ನಾವು ಯಾಕೆ ಟಾಪ್ 3ಗೆ ಬರ್ತಾ ಇದ್ದೀವಿ ಅಂದರೆ ಇದೇ ಕಾರಣಕ್ಕೆ. ಅಮೆರಿಕ ಚೀನಾದ ಬಳಿಕ ಭಾರತ ಆ ಜಾಗವನ್ನು ಅಲಂಕರಿಸೋದಕ್ಕೂ ಸಮಯ ಸನ್ನಿಹಿತವಾಗಿದೆ ಈಗ ಅನ್ನೋದಕ್ಕೆ ಈ ಗ್ರೋತ್ ರೇಟ್ ಕೂಡ ಸಾಕ್ಷಿ. ಟಾಪ್ 3 ಕಂಟ್ರಿಗಳಲ್ಲಿ ನಾವು ಇರ್ತೀವಿ ಅನ್ನೋದಕ್ಕೂ ಕೂಡ ಸಮಯ ಜಾಸ್ತಿ ಇಲ್ಲ ಈಗ, ಅದನ್ನು ನಾವು ಸಾಧಿಸಲಿದ್ದೀವಿ. ಹಾಗಾಗಿ ಅಮೆರಿಕ ಯಾಕಿಷ್ಟು ಟೆನ್ಷನ್ ಮಾಡ್ಕೊಳ್ತಿದೆ, ಭಾರತವನ್ನು ಬಗ್ಬಡಿಬೇಕು, ಭಾರತಕ್ಕೆ ಈ ಯುದ್ಧದ ಕ್ರೆಡಿಟ್ ಸಿಗದೆ ಇದ್ದಂಗೆ ಮಾಡಬೇಕು ಅಂತ ಟ್ರಂಪ್ ಯಾಕೆ ಹಾತೊರೆದ್ರು, ಇದಕ್ಕೇನೆ ಡೈವರ್ಟ್ ಮಾಡೋದಕ್ಕೆ ನೋಡಿದ್ರು. ಆವಾಗ ಭಾರತ ಏನು ಅಂಥ ದೊಡ್ಡ ಗೆಲುವನ್ನು ಸಾಧಿಸಿಲ್ಲ ಅನ್ನೋ ಸಂದೇಶ ಹೋದ್ರಾದರೂ ಭಾರತಕ್ಕೆ ನಷ್ಟ ಆಗತ್ತೇನೋ ಹೂಡಿಕೆ ಮತ್ತೊಂದರಲ್ಲಿ ಅಂತ. ಬಟ್ ಅದು ಆಗಲಿಲ್ಲ. ಕೊನೆಗೆ ಅವರೇ ಯೂಟರ್ನ್ ಹೊಡೆದು ನಾನು ಮಧ್ಯಸ್ಥಿಕೆ ವಹಿಸಿಲ್ಲ ಅನ್ಬೇಕಾಯ್ತು. ಈಗ ಇನ್ವೆಸ್ಟರ್ಸ್ ಎಲ್ಲ ಭಾರತದ ಕಡೆಗೆ ಬರೋದಕ್ಕೆ ಮತ್ತಷ್ಟು ಆಸಕ್ತಿಯನ್ನು ತೋರಿಸ್ತಿದ್ದಾರೆ. ಆ್ಯಪಲ್ ಐಫೋನ್ ಉತ್ಪಾದನೆ ಭಾರತದಲ್ಲಿ ಆಗಲೇಬಾರ್ದು ಅಂತ ಒತ್ತಡ ಹಾಕಿದ್ರು ಅದರ CEO ಮೇಲೆ. ಆದರೆ ತಕ್ಷಣಕ್ಕೆ 17 ಸೀರೀಸ್ ಈಗಷ್ಟೇ ರಿಲೀಸ್ ಆಗಿದೆ, ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ, ಇಲ್ಲಿ ಉತ್ಪಾದನೆ ಮಾಡೋದಕ್ಕೆ ವಾತಾವರಣ ಪೂರಕವಾಗಿದೆ. ಭಾರತದ ಜೊತೆಗಿನ ನಮ್ಮ ಈ ಟೈಅಪ್ ಯಾವತ್ತೂ ಬ್ರೇಕ್ ಆಗಲ್ಲ ಅಂತ ಅಲ್ಲೇ ಆ್ಯಪಲ್ ಕ್ಲಿಯರ್ ಮಾಡ್ತು. ಐಫೋನ್ ಪ್ರೊಡಕ್ಷನ್ನು ಮತ್ತು ಆ್ಯಪಲ್ ಪ್ರಾಡಕ್ಟ್ಸ್ ಎಲ್ಲ ಇಲ್ಲಿ ಅಮೆರಿಕಕ್ಕೆ ರಫ್ತಾಗುವಂಥ ಪ್ರಾಡಕ್ಟ್ಸು ಇನ್ನೂ ಹೆಚ್ಚೆಚ್ಚು ಪ್ರೊಡ್ಯೂಸ್ ಆಗಲಿದೆ. ಜೂನ್ ಅಷ್ಟೊತ್ತಿಗಂತೂ ಅಮೆರಿಕಕ್ಕೆ ಹೋಗೋದು ಬಹುಪಾಲು ಭಾರತದಿಂದನೇ ಹೋಗುತ್ತೆ ಅಂತ ಆ್ಯಪಲ್ಲೇ ಕ್ಲಿಯರ್ ಮಾಡಿದೆ ಈಗ. ಸೊ ಭಾರತದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ವೇಗ ಹೆಂಗಿದೆ ಅಂದರೆ ಈಗ ಬೇರೆ ರಾಷ್ಟ್ರಗಳನ್ನ ಕಂಗೆಡಿಸ್ತಿದೆ. ಚೀನಾ ಕೂಡ ಟೆನ್ಷನ್ ಆಗಿದೆ, ತನಗೆ ಕಾಂಪಿಟೇಷನ್ ಕೊಡ್ತಿದೆ ಅಂತ. ಈ ಅಮೆರಿಕ ನೋಡಿದ್ರೆ ತಮ್ಮಲ್ಲಿ ಬಂದು ಉತ್ಪಾದನೆ ಮಾಡಿ ಅಂತಿದ್ದಾರೆ. 1 ಲಕ್ಷಕ್ಕೆ ಸಿಗೋ ಐಫೋನನ್ನು 3 ಲಕ್ಷ ಕೊಟ್ಟು ತೊಗೊಳ್ತಾರೆ ಅಮೆರಿಕನ್ನರು, ಅಷ್ಟೇ ಸಾಕು ನಿಮಗೆ ಉತ್ತರ ಅಂತ ಭಾರತನೂ ತಿರುಗಿಸ್ಕೊಡ್ತು. ಮತ್ತು ಅಲ್ಲಿ ಪೂರಕವಾದ ವಾತಾವರಣವೇ ಇಲ್ಲದೆ ಮ್ಯಾನುಫ್ಯಾಕ್ಚರಿಂಗ್ ಟ್ರಂಪ್ ಹೇಳಿಬಿಟ್ರು ಅಂದು ಮಾತ್ರಕ್ಕೆ ನಡೆಯಲ್ಲ. ಸೊ ಭಾರತದ ಜೊತೆಗೆ ಕಂಪನಿಗಳು ಗಟ್ಟಿಯಾಗಿ ನಿಲ್ತಿವೆ. ಇಲ್ಲಿ ನಾವು ಮಾಡಿಕೊಟ್ಟಿರುವಂಥ ಅವಕಾಶದ ಕಾರಣದಿಂದಾಗಿ, ಲೇಬರ್ ಕಾರಣದಿಂದಾಗಿ, ಇನ್ಫ್ರಾಸ್ಟ್ರಕ್ಚರ್ ಕಾರಣದಿಂದಾಗಿ ನಮಗೆ ಎಲ್ಲ ರೀತಿಯಲ್ಲೂ ಪೂರಕವಾಗಿದೆ ವಾತಾವರಣ. ಸೊ ನೋಡಿ, ಇದು ಈಗ ಅಮೆರಿಕವನ್ನು ಶೇಕ್ ಮಾಡ್ತಿರುವಂಥ ರಿಪೋರ್ಟು. ಇನ್ನು ಜಾಬ್ಸ್ ವಿಚಾರದಲ್ಲಿ ನೋಡಿ, ಇನ್ಫ್ಲೇಷನ್ನು ಕಂಟ್ರೋಲ್ ಮಾಡುವಲ್ಲೂ ಭಾರತ ಯಶಸ್ವಿಯಾಗಿದೆ. ಕಳೆದ 6-7 ತಿಂಗಳಲ್ಲೇ ಅತ್ಯಂತ ಕಡಿಮೆ ಇನ್ಫ್ಲೇಷನ್ ರೇಟ್, ಹಣದುಬ್ಬರದ ಪ್ರಮಾಣವನ್ನು ದಾಖಲಿಸ್ತು ಭಾರತ. ಈಗ ನೋಡಿ, ಜಾಬ್ ವಿಚಾರದಲ್ಲೂ ಈ ರಿಪೋರ್ಟ್ ಒಂದು ಅಂಕಿಅಂಶ ಇಡ್ತಾ ಇದೆ. ಭಾರತದಲ್ಲಿ 4.9% 2024ರಲ್ಲಿ ಇದ್ದಿದ್ದು 4.3%ಗೆ ಇಳಿಕೆಯಾಗತ್ತೆ ಅನ್ನೋದು. ಇನ್ಫ್ಲೇಷನ್ನು ಕಡಿಮೆ ಆಗ್ತಾ ಇದೆ ಅನ್ನೋದನ್ನು ವಿಶ್ವಸಂಸ್ಥೆ ಕೂಡ ಒಪ್ಪಿಕೊಳ್ತಾ ಇದೆ. ಇದು ಸೆಂಟ್ರಲ್ ಬ್ಯಾಂಕ್ನ ಕಂಫರ್ಟ್ ಝೋನ್ ಲಿಮಿಟಲ್ಲೇ ಬರೋದ್ರಿಂದಾಗಿ ಭಾರತ ಹಣದುಬ್ಬರವನ್ನು ಕಂಪ್ಲೀಟಾಗಿ ಸರಿದೂಗಿಸಿದೆ ಅಂತ ಅರ್ಥ ಆಯಿತು. ಮತ್ತು ಜಾಬ್ ಕೂಡ, ಉದ್ಯೋಗ ಸೃಷ್ಟಿ ಮಾಡುವಲ್ಲಿಯೂ ಭಾರತ ಬಹಳ ಒಳ್ಳೆಯ ಅವಕಾಶವನ್ನು ಸೃಷ್ಟಿಸಿದೆ. ಆ ವಿಚಾರದಲ್ಲೂ ಕಂಫರ್ಟ್ ಝೋನಲ್ಲಿದೆ ಅನ್ನೋದನ್ನು ವಿಶ್ವಸಂಸ್ಥೆಯ ರಿಪೋರ್ಟ್ ಹೇಳ್ತಾ ಇದೆ. ಒಂದೇ ಒಂದು ರಿಸ್ಕ್ ಭಾರತಕ್ಕೆ ಕಾಡ್ತಿರೋದು ಈಗ ಅಮೆರಿಕದ ಟ್ಯಾರಿಫು. ಆ ಟ್ಯಾರಿಫ್ಗೂ ಕೂಡ ನಾವು ಮದ್ದು ಅರಿಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈಗ ಸದ್ಯದ ಮಟ್ಟಿಗೆ ಔಷಧಿ ಅಂದರೆ ಫಾರ್ಮಾಸ್ಯೂಟಿಕಲ್ಲು, ಎಲೆಕ್ಟ್ರಾನಿಕ್ಸು, ಎನರ್ಜಿ, ಕಾಪರು ಇದರ ಮೇಲೆಲ್ಲ ವಿನಾಯಿತಿಯನ್ನು ಕೊಟ್ಟಿದೆ ಅಮೆರಿಕ ನಮಗೆ. ಭಾರತವೂ ಕೂಡ ಕೆಲವು ಈ ಕಾಪರು, ಅಲ್ಯೂಮಿನಿಯಂ ಮೇಲೆಲ್ಲ ನಾವು ರಿಟಾಲಿಯೇಟರಿ ಟ್ಯಾರಿಫ್ ಹಾಕ್ತೀವಿ ಅಂತ WTO ಮುಂದೆ ಹೋಗಿರೋದು. WTO ನಿಯಮಗಳನ್ನೇ ಧಿಕ್ಕರಿಸಿ ಅಮೆರಿಕ ಹಾಕ್ತಿರೋ ತೆರಿಗೆನೂ ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಂತ ಅಲ್ಲೂ ಹೋರಾಟ ಶುರು ಮಾಡಿದ್ದೀವಿ. ಆದರೆ ಅಮೆರಿಕದ ಈ ತೆರಿಗೆ ಸಮರ ಇಡೀ ಜಗತ್ತಿನ ಮೇಲೆ ಪರಿಣಾಮ ಬೀರುತ್ತೆ, ಭಾರತ ಮೇಲೂ ಸ್ವಲ್ಪ ಪ್ರಮಾಣದಲ್ಲಿ ಸಮಸ್ಯೆ ಆಗಬಹುದು ಅಂತ ಹೇಳಲಾಗ್ತಿರೋದು. IMF ಕೂಡ ಮೊನ್ನೆಯಷ್ಟೇ ರಿಪೋರ್ಟನ್ನು ಇತ್ತು. ಆ IMF ರಿಪೋರ್ಟಲ್ಲೂ ಭಾರತ ಈ ವರ್ಷ 6.2%, ನೆಕ್ಸ್ಟ್ ಇಯರ್
6.3%. ಸೊ ಈ ವರ್ಷ ಮುಂದಿನ ವರ್ಷ ಸ್ಟೇಬಲ್ ಆಗಿರುತ್ತೆ ನಮ್ಮ ಆರ್ಥಿಕತೆ ಮತ್ತು ಅತ್ಯಂತ ವೇಗವಾದ ಆರ್ಥಿಕತೆಯಾಗಿರುತ್ತೆ ಅನ್ನೋದನ್ನು IMF ಹೇಳಿತ್ತು. ಈಗ ಅದನ್ನೇ ಖಚಿತಪಡಿಸ್ತಾ ಇದೆ ವಿಶ್ವಸಂಸ್ಥೆಯ ಈ ಮಿಡ್ ಇಯರ್ ರಿಪೋರ್ಟ್ ಕೂಡ. ಹಾಗಾಗಿ ಭಾರತಕ್ಕೆ ಆಪರೇಷನ್ ಸಿಂಧೂರ್ ಜಯಿಸಿದ ಈ ಯುದ್ಧವನ್ನು ಗೆದ್ದ ಸಂಭ್ರಮದಲ್ಲಿ ಬಿಗ್ ರಿಪೋರ್ಟ್ ಬರ್ತಿದೆ. ಅಮೆರಿಕ ಚೀನಾವನ್ನು ನಾವು ಗ್ರೋತ್ ರೇಟಲ್ಲಿ ಹಿಂದಿಕ್ಕಿ ಮುಂದಕ್ಕೆ ಸಾಗಿದ್ದೀವಿ. ಇಡೀ ಜಗತ್ತೇ ಇವತ್ತು ಭಾರತವನ್ನು ಸೂಪರ್ ಪವರ್ ಅಂತ ಒಪ್ಪಿಕೊಳ್ಳುವಂಥ ಸಮಯ ಬಂದಿದೆ. ಟಾಪ್ 3 ಎಕನಾಮಿ ಆಗುವಂಥ ಸಮಯವೂ ಕೂಡ ಬಂದುಬಿಟ್ಟಿದೆ. ಸೊ ಭಾರತ ಯಾಕೆ ಎಲ್ಲರಿಂದ ಟಾರ್ಗೆಟ್ ಆಗ್ತಿದೆ, ಇಲ್ಲಿನ ನಾಯಕತ್ವ ಸ್ಟೇಬಲ್ ಆಗಿರೋದನ್ನು ಯಾಕೆ ಬಯಸ್ತಿಲ್ಲ, ಅತಂತ್ರವಾದ ಸರ್ಕಾರ ಬರಲಿ ಅಂತ ಜಾಗತಿಕವಾಗಿ ಯಾಕೆ ಟಾರ್ಗೆಟ್ ಆಗ್ತಿದೆ ಭಾರತ ಅಂದರೆ ಇದಕ್ಕೆ. ಈ ವ್ಯವಸ್ಥೆಯನ್ನು ಅಲ್ಲೋಲ ಕಲ್ಲೋಲ ಮಾಡಲೇಬೇಕು, ಇಲ್ಲ ಇವರನ್ನು ತಡೆಯೋಕ್ಕಾಗಲ್ಲ ಅನ್ನೋ ರೀತಿ ಇಲ್ಲಿನ ನಾಯಕತ್ವವನ್ನು ಟಾರ್ಗೆಟ್ ಮಾಡೋ ಪ್ರಯತ್ನ ಆಗ್ತಿದೆ. ಪಾಕಿಸ್ತಾನದಂಥ ಕುತಂತ್ರಿ ದೇಶವನ್ನು ಅಸ್ತ್ರ ಮಾಡಿಕೊಂಡು ಅವರ ಹೆಗಲ ಮೇಲೆ ಬಂದೂಕನ್ನು ಇಟ್ಟು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.